ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳದಲ್ಲಿ ಕಡಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ರಾಜ್ಯ ರೈತ ಸಂಘದಿಂದ ಕುಕನೂರು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಕೊಪ್ಪಳ ಜಿಲ್ಲೆ ಸೇರಿ ರಾಜ್ಯದಾದ್ಯಂತ ರೈತರು ಸಾಲ ಸೋಲ ಮಾಡಿ ಕಡಲೆ ಬಿತ್ತನೆ ಮಾಡಿದ್ದು, ರೈತರು ಬಿತ್ತನೆ ಮಾಡಿದ ಹಿಂಗಾರು ಕಡಲೆ ಬೆಳೆ ಕಟಾವಿನ ಹಂತಕ್ಕೆ ಬಂದಿದ್ದು, ಇನ್ನೆರಡು ವಾರದ ಒಳಗೆ ರೈತರು ಕಡಲೆ ಕಾಳನ್ನ ಕಟಾವಿ ಸ್ವೀಕರಿಸಿದ ಗ್ರೇಟ್ ತಹಸೀಲ್ದಾರ್ ಆದ ಮುರಳೀಧರ್ ಕುಲಕರ್ಣಿ ಅವರು ನಿಮ್ಮ ಮನವಿ ಪತ್ರವನ್ನ ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಿಕೊಡುವುದಾಗಿ ಅವರು ಭರವಸೆ ಕೊಟ್ಟಿದ್ದಾರೆ. ಹೆಸರು ಬೆಂಬಲ ಬೆಲೆ ಮಾಡಿದಂತೆ ಮಾಡಿದ್ರೆ ರೈತರಿಗೆ ಸಮಸ್ಯೆ ಆಗುತ್ತೆ. ರೈತರು ಬೆಳೆದಿರುವಂತಹ ಬೇಳಿ, ಜೋಳ, ಕುಸಿಬೆ, ಗೋಧಿ, ತೊಗರಿ, ಸೂರ್ಯಕಾಂತಿ, ಭತ್ತ ಸೇರಿ ಇತರ ಬೆಳೆಗಳಿಗೆ ಬೆಂಬಲ ಬೆಲೆಯಲ್ಲಿ ಖರೀದಿಸುವಂತೆ ಮನವಿ ಸಲ್ಲಿಸಿದ್ದಾರೆ. ಹೌದು, ಈ ವರ್ಷ ನಿರಂತರ ಮಳೆಗೆ ಹೆಸರು ಬೆಳೆ ಹಾಳಾದರೂ ಕೂಡ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ ಬೆಳೆ ಸಮೀಕ್ಷೆ ಮಾಡಿಸಿಲ್ಲ. ಜಿಲ್ಲೆಯ ರೈತರಿಗೆ ಏನು ನಯಾ ಪೈಸೆ ಬೆಳೆ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ. ಇವರ ನಿರ್ಲಕ್ಷ್ಯದಿಂದಾಗಿ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ ಎಂದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಹೆಸರಾದ ಸಿಎಂ ಆರ್ಥಿಕ ಸಲಹೆಗಾರ ಯಾರು ಯಲಬುರ್ಗಾ ಕ್ಷೇತ್ರದ ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ತಮ್ಮ ತಾಲೂಕನ್ನಾದರೂ ಬೆಳೆ ಸಮೀಕ್ಷೆ ಮಾಡಿಸಿ ತಮ್ಮ ಕ್ಷೇತ್ರದ ರೈತರಿಗೆ ಎಷ್ಟರಷ್ಟು ಬೆಳೆ ಪರಿಹಾರ ಕಾಣಬಹುದಾಗಿತ್ತು. ಇವರ ನಿರ್ಲಕ್ಷ್ಯದಿಂದ ಏನು ಪರಿಹಾರ ಕಂಡಿಲ್ಲ. ಹೌದು, ತಮ್ಮ ಕ್ಷೇತ್ರದ ರೈತರಿಗೂ ಬೆಳೆ ಪರಿಹಾರ ಹಣ ಕಾಣಲಿಲ್ಲ ಎನ್ನುವ ಕೂಗು ಜಿಲ್ಲೆಯಲ್ಲಿ ಕೇಳಿ ಬರ್ತಾ ಇದೆ. ನೋಡಿ ವೀಕ್ಷಕರೇ, ಪಕ್ಕದ ಗದಗ ಜಿಲ್ಲೆಯ ರೈತರಿಗೆ ಬೆಳೆ ಪರಿಹಾರ ಬಂದು 2 ತಿಂಗಳು ಕಳೆದರೂ ಕೂಡ ಕೊಪ್ಪಳ ಜಿಲ್ಲೆಯ ರೈತರಿಗೆ ಇನ್ನೂ ಯಾಕೆ ಬಂದಿಲ್ಲ? ಬೆಳೆ ಪರಿಹಾರ ಎನ್ನುವ ಕೂಗು ಬರುತ್ತಲೇ ಇರುತ್ತದೆ. ಹೌದು, ಈ ವರ್ಷ ನಿರಂತರ ಮಳೆಗೆ ಹೆಸರು ಬೆಳೆ ಕಳೆದುಕೊಂಡ ರೈತರಿಗೆ ಸೂಕ್ತ ಬೆಳೆ ಪರಿಹಾರ ನೀಡಬೇಕು. ಲೋಕಸಭಾ ಚುನಾವಣೆ ಮುನ್ನವೇ 3,500 ಕೋಟಿ ರೂಪಾಯಿ ಬರ ಪರಿಹಾರದ ಹಣವನ್ನು ರೈತರಿಗೆ ಹಾಕುವುದಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿದ 3,500 ಕೋಟಿ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರ ರೈತರ ಖಾತೆಗೆ ಜಮಾವಣೆ ಮಾಡಬೇಕು. ರಾಜ್ಯದಾದ್ಯಂತ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಬಡ ರೈತಾಪಿ ಕುಟುಂಬಗಳಿಗೆ 25 ಜೋಡಿ ಮದುವೆ ಮಾಡಿಸಿಕೊಡುವುದಾಗಿ ಆದೇಶಿಸಬೇಕು. ರಾಜ್ಯದಾದ್ಯಂತ ಸಣ್ಣ ಮಕ್ಕಳು ಶಿಕ್ಷಣ ಓದುವುದನ್ನು ಬಿಟ್ಟು ಸ್ಮಾರ್ಟ್ ಫೋನ್ ಮೊರೆ ಹೋದ ಮಕ್ಕಳು ಕೂಡಲೇ ಸರ್ಕಾರ ಸ್ಮಾರ್ಟ್ ಫೋನ್ ನಿಷೇಧ ಮಾಡಬೇಕು. ರಾಜ್ಯದಾದ್ಯಂತ ದುಡಿಯುವ ಬಡ ಯುವಕರು ಮದ್ಯಪಾನದಿಂದ ಎಷ್ಟೊಂದು ಜನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಮದ್ಯಪಾನ ನಿಷೇಧಗೊಳಿಸಬೇಕು. ರಾಜ್ಯದಾದ್ಯಂತ 60 ವರ್ಷದ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳ 10,000 ರೂಪಾಯಿ ಗೌರವಧನ ಹಾಕಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಡೂರ ಅವರು ಒತ್ತಾಯಿಸಿ ಮನವಿ ಸಲ್ಲಿಸಿದರು. ರಾಜ್ಯಾದ್ಯಂತ ಈಗಾಗಲೇ ರೈತರು ಕಡ್ಲಿ ಬೆಳೆದು ಇವತ್ತು ಕಟಾವಿಗೆ ಹಂತಕ್ಕೆ ಬಂದೈತಿ. ರಾಜ್ಯ ಸರ್ಕಾರ ಇದು ಕೇಂದ್ರ ಸರ್ಕಾರ ಬೆಲೆ ಕಡಿಮೆ ಬೆಲೆ ಐತಿ, 5,000 ಚಿಲ್ಲರೆ ಮಾಡಿ ಅದನ್ನು ರದ್ದು ಮಾಡ್ಬೇಕು. ರದ್ದು ಮಾಡಿ 10,000 ರೂಪಾಯಿ ಬೆಂಬಲ ಬೆಲೆ ಅಂತ ಘೋಷಣೆ ಮಾಡ್ಬೇಕು. ಆಮೇಲೆ ಒಬ್ಬ ರೈತರಿಂದ ಎಷ್ಟು 50 ಕ್ವಿಂಟಲ್ನಿಂದ ಖರೀದಿ ಮಾಡ್ಬೇಕು. ಖರೀದಿ ಮಾಡಿ ಶೀಘ್ರದಲ್ಲಿ ಖರೀದಿ ಮಾಡ್ಬೇಕು. ಎಲ್ಲ ಮಾಲ್ ಹೋದ್ಮೇಲೆ ತೆರೆಯೋದಲ್ಲದು. ಶೀಘ್ರದಲ್ಲಿ ಖರೀದಿ ಕೇಂದ್ರ ಇದು ಮಾಡಿ ಮೆಕ್ಕೆಜೋಳ ಮಾಡಿದ್ರೆ ರೈತರಿಗೆ ಅನುಕೂಲ ಇಲ್ಲ. ಇದು ಶೀಘ್ರ ಖರೀದಿ ಕೇಂದ್ರ ಚಾಲು ಮಾಡಿ ರೈತರಿಗೆ ಅದೊಂದು ಅನುಕೂಲ ಮಾಡ್ಬೇಕು. ಜೊತೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಇವತ್ತು ಕೂಡ ಏನೈತಿ ಅಂದ್ರೆ ಒಂದು ತಂದೆ ತಾಯಿ ಕುಡ್ಕಲು ಮದ್ಯಪಾನ ಏನೈತಿ ಅಂದ್ರೆ ಬಹಳಷ್ಟು ಯುವಕರನ್ನ ಹಾಳು ಮಾಡೈತಿ. ಮದ್ಯಪಾನ ನಿಷೇಧಗೊಳಿಸ್ಬೇಕು. ಆಮೇಲೆ ಇನ್ನು ಅದ್ರ ಜೊತೆಯಲ್ಲಿ ಏನೈತಿ 60 ವರ್ಷದ ಮುದುಕರಿಗೆ ಏನೈತಿ ಅದಕ್ಕೂ ಸಹಿತ ಇವತ್ತು ಮಕ್ಕಳು ಹೆಣ್ಣು ಮಕ್ಕಳು ಬಂದಿನ ಜೋಪಾನ ಮಾಡಲ್ಲ ಅವ್ರನ್ನ. ಆದ್ರೆ ಅವ್ರಿಗೆ ಕೂಡ ಇವತ್ತು 10,000 ರೂಪಾಯಿ ಪಗಾರ ಹಾಕ್ಬೇಕು. ಏನ್ ಜೊತೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಗ್ರಾಮ ಪಂಚಾಯತಿ ಮಟ್ಟದಾಗ 25 ಜೋಡಿ ಮದುವೆ ಮಾಡಿಕೊಡೋಂಥ ವ್ಯವಸ್ಥೆ ಆಗ್ಬೇಕು. ಯಾಕಂದ್ರೆ ಒಂದು ತೊಲಿ ಬಂಗಾರಕ್ಕೆ 1,25,000 ರೂಪಾಯಿ ಐತಿ. ಅದ್ರ ಬಡವರು ಮಾಡ್ಕೊಳ ಕಷ್ಟ ಐತಿ. ಅದಕ್ಕೆ ಅದನ್ನಷ್ಟು ಏನೈತಿ ಇವತ್ತು ಜೋಳ ಎಲ್ಲ ಗೋಧಿ ಎಲ್ಲ ಕುಸಿಬಿ ಎಲ್ಲ ಬೆಂಬಲ ಬೆಲೆಗೆ ನಾವು ಮನವಿ ಸಲ್ಲಿಸಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಆ ಮನವಿ ಪ್ರಕಾರ ಸ್ಪಂದನೆ ಕೊಟ್ಟು ಶೀಘ್ರದಲ್ಲಿ ಎಲ್ಲವೂ ಈಡೇರಿ ಎಲ್ಲವೂ ಬೆಲೆ ಬೆಂಬಲ ಬೆಲೆ ವಸ್ತು ಈಡೇರಿಸಿ ಅನುಕೂಲ ಮಾಡಿಕೊಡೋಕಂದ್ರೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಮನವಿ. ಸರ್, ಕರ್ನಾಟಕ ರಾಜ್ಯದಲ್ಲಿ ಈಗ ಹಿಂಗಾರು ಹಂಗಾಮಿನ ಕಡಲೆ ಬೆಳೆ ಕಟಾವಿಗೆ ಹಂತಕ್ಕೆ ಬಂದಿದ್ದು, ಸರ್ಕಾರ ಕೂಡಲೇ ನಮ್ಮ ರೈತರ ಕಡಲೆ ಬೆಳೆಯನ್ನು ಬೆಂಬಲ ಯೋಜನೆ ಅಡಿಯಲ್ಲಿ ಖರೀದಿ ಮಾಡ್ಬೇಕು. ಯಾಕಪ್ಪ ಅಂದ್ರೆ ಸರ್ಕಾರಗಳ ಏನ್ ಮಾಡ್ತಾವಪ್ಪ ಅಂದ್ರ ಕಡ್ಲಿ ಬೆಳೆ ಬಂದು ಎಲ್ಲಾ ದಲ್ಲಾಳಿಗಳ ಪಾಲಾದಾಗ ಮಾತ್ರ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಖರೀದಿ ಕೇಂದ್ರ ತೆಗಿತಾರ. ಈ ರೀತಿ ಆಗ್ಬಾರ್ದು. ಯಾಕಪ್ಪ ಅಂದ್ರ ಈಗ ಕಡ್ಲಿ ನಮ್ದು ಈಗ ಆಲ್ರೆಡಿ ಏನಪ್ಪಾ ಅಂದ್ರ ಕಟಾವಿ ಹಂತಕ್ಕೆ ಬಂದೈತಪ್ಪಲ್ಲ. ಈಗಾಗಲೇ ನಾವು ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರ ತಮ್ಮ ರೈತರು ಏನ್ ಮಾಡ್ತಾರ, ನೋಂದಣಿ ಕಾರ್ಯ ಪ್ರಾರಂಭ ಮಾಡ್ತಾರ. ಅಂದಾಗ ಮಾತ್ರ ರೈತರ ಕಡ್ಲಿ ಏನ್ ಕಟಾವ್ ಆದಗಡ್ಲೇನ ಆ ನೋಂದಣಿ ಪ್ರಕ್ರಿಯೆ ಸ್ಟಾರ್ಟ್ ಆತಪ್ಪ ಅಂದ್ರ ಇಮಿಡಿಯೇಟ್ಲಿ ತಗೊಂಡೋಗಿ ತೂಕ ಮಾಡಿಸಿ ತಮ್ಮ ಇದನ್ನ ಏನಪ್ಪಾ ಅಂದ್ರ ದವಸ ಕಡ್ಲಿಯನ್ನ ಒಂದು ಮಾರ್ಕೆಟ್ಗೆ ತಗೊಂಡು ಹೋಗ್ಬೋದು.
ಇಲ್ಲಿಲ್ಲ ಅಂದ್ರೆ ಇವು ಸರ್ಕಾರಗಳು ಏನ್ ಮಾಡ್ತಾವಪ್ಪ ಅಂದ್ರ ಎಲ್ಲಾ ಕಡ್ಲಿನ ರೈತರದ್ದು ದಲ್ಲಾಳಿಗಳು ತಗೊಂಡು ತಮ್ ಗುಡಾಮ್ ತುಂಬಿಸ್ಕೊಂಡಿಂದ ಆಮೇಲೆ ಆದೇಶ ಮಾಡ್ತಾರ. ಹಂಗ ಆದೇಶ ಮಾಡಿಂದ ಏನಪ್ಪಾ ಅಂದ್ರ ಉಳ್ಳವರ ಪಾಲಾಗತ್ತೆ, ರೈತರಿಗೆ ಏನು ಸಿಗಂಗಿಲ್ಲ. ಕನಿಷ್ಠ ಈ ವರ್ಷ ಏನ್ ಮಾಡ್ಬೇಕಪ್ಪ ಅಂದ್ರ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಕಡ್ಲಿಯನ್ನು 10,000 ರೂಪಾಯಿ ಕ್ವಿಂಟಲ್ ದರವನ್ನು ನಿಗದಿ ಮಾಡ್ಬೇಕು. ಆಮೇಲೆ ಪ್ರತಿಯೊಬ್ಬ ರೈತನಿಗೂ ಕನಿಷ್ಠ ಪಕ್ಷ ಒಂದು 50 ಕ್ವಿಂಟಲ್ ಆದ್ರೂ ಕಡ್ಲಿ ತಗೊಳ್ಳೇಬೇಕು. ಅಂದಾಗ ಮಾತ್ರ ರೈತನ ಕಡ್ಲಿ ಸೀದಾ ಏನಪ್ಪಾ ಅಂದ್ರ ಕಡ್ಲಿ ಕೇಂದ್ರಕ್ಕೆ ತಲುಪ್ತಾವ. ಇಲ್ಲಿಲ್ಲ ಅಂದ್ರೆ ಇನ್ನೂ ಕೆಲವೊಂದಿಷ್ಟು 20 ಕ್ವಿಂಟಲ್ 10 ಕ್ವಿಂಟಲ್ ಉಳಿದು ಬಿಡ್ತಾವ. ಅದನ್ನ ಎಲ್ಲಿ ಕೊಡ್ಬೇಕು? ಮುಕ್ತ ಮಾರ್ಕೆಟ್ ಕೊಡಕ್ ಹೋದಪ್ಪ ಅಂದ್ರ 5,000 6,000 ರೂಪಾಯಿ ರೇಟ್ ಕೇಳ್ತಾರ. ಹಂಗಾಗಿ ರೈತಗೆ ಏನಪ್ಪ ಅಂದ್ರ ಸೋತ್ ಹೋಗ್ಬಿಟ್ಟಾನ. ಎಣ್ಣೆ ಹೊಡೆದು ಕಡ್ಲಿ ಕಳಸ ತೆಗಿಸಿ ಎಲ್ಲಾ ಈಗ ಏನಪ್ಪಾ ಅಂದ್ರ ಒಂದೊಂದ್ ಎಕರೆಕ 30-40 ಸಾವಿರ ರೂಪಾಯಿ ಖರ್ಚು ಮಾಡಿ ಕಡ್ಲಿಯನ್ನ ಬೆಳೆದಂತ ರೈತ ಈಗ ಸ್ವಲ್ಪ ಬೆಳೆದವು, ಆಮೇಲೆ ಅವಕ್ಕೆ ಅಲ್ಲಲ್ಲಿ ಸಿಡಿ ರೋಗನು ಬರಕ್ ಕುಂತಾವು. ಹಂಗಾಗಿ ಸರ್ಕಾರಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಶೀಘ್ರದಲ್ಲೇ ಈ ಜನವರಿ ಫಸ್ಟ್ ವೀಕ್ ನಲ್ಲೇ ಕಡ್ಲಿ ಖರೀದಿ ಕೇಂದ್ರ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿ, ಖರೀದಿ ಕೇಂದ್ರ ಎಲ್ಲೆಲ್ಲಿ ನಮ್ಮ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಎಲ್ಲೆಲ್ಲಿ ತೆರಿತಾರೆ ಅನ್ನೋದು ಆದೇಶ ಮಾಡಿ ಕನಿಷ್ಠ ಪಕ್ಷ ಎಲ್ಲಾ ರೈತರಿಗೂ ಅನುಕೂಲ ಮಾಡಿ ಕೊಡ್ಬೇಕಂತಂದು ನಾವು ನಿಮ್ಮ ಟಿವಿ ಮಾಧ್ಯಮದ ಮೂಲಕ ಕೇಳ್ಕೊಳ್ತೀವಿ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.